15 questions. So moving on to the next question. What is that? In his Problems of Dostoevsky Poetics, that is written by Michael Bakhtin. Okay now. So moving on to the next question. Before I need to give a little explanation about the three important theories. First is structuralism, post-structuralism, and deconstruction theory. Okay now, in that theory we see the Yale school of deconstruction. Okay now, shall see what is structuralism. We have to know structuralism means, as we study many more books, am I right? In that books, in that story, we have learned the girl stays as a innocent, the boy stays as a bravery, the villain itself called as a dangerous person. This is what called structuralism. Andre means, if one story ide anta hedre, by conventional form, if we read any fairy tale ಏನಾದರೂ ಬಂದಿದೆ ಅಂದರೆ ಹೀರೋ, ಹೀರೋಯಿನ್, ವಿಲನ್, ಈ ಮೂರು ಪಾರ್ಟ್ ಏನಾಗ್ತದ್ರೆ ನಮಗೆ ಇಂಟ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ಬೋದು. ದ ಗರ್ಲ್ ಸ್ಟ್ಯಾಂಡ್ ಆಸ್ ಎ ಇನ್ನೋಸೆಂಟ್, ದ ಹೀರೋ ಆಸ್ ಎ ಬ್ರೇವರಿ ಆ್ಯಂಡ್ ಎ ಸ್ಟ್ರಾಂಗ್, ಪವರ್ಫುಲ್ ಆಗಿ ಕಂಡು ಬರ್ತಾನೆ. ವಿಲನ್ ವರ್ಕ್ ಏನಿರ್ತದೆ, ಡಿಸ್ಟ್ರಾಯ್ ಮಾಡುವಂಥದ್ದೇ ಒಂದು ಅಂಶ, ಸ್ಪಾಯಿಲ್ ಮಾಡುವಂಥದ್ದು ರಿಲೇಷನ್ಶಿಪ್, ವಿಲನ್ನ ಅಂಶ ಕಂಡು ಬರ್ತದೆ. ಈ ಒಂದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಒಂದು ಸ್ಟ್ರಕ್ಚರಲಿಸಮ್ ಅಂತ ಹೇಳಲಾಗ್ತದೆ. ಸೊ ಹಿಯರ್ ಸ್ಟ್ರಕ್ಚರಲಿಸಮ್ ಅನಲೈಸಸ್ ಸ್ಟೋರೀಸ್ ಬೈ ಲುಕಿಂಗ್ ಫಾರ್ ಎ ಕಾಮನ್ ಪ್ಯಾಟ್ರನ್ಸ್ ಆರ್ ಎ ಸ್ಟ್ರಕ್ಚರ್. ಒಂದು ಕಾಮನ್ ಪ್ಯಾಟ್ರನ್ ಇದೆ ಸ್ಟೋರಿಯಲ್ಲಿ. ವೆನ್ ಯು ರೀಡ್ the characters in that particular work, in the particular story, ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಒಂದು ಥಾಟ್ ಬಂದ್ಬಿಡ್ತದೆಯಾ, ಏನು, ಸೊ ಹುಡುಗಿ ಇದ್ದಾಳೆ, ಸೊ ಬ್ಯೂಟಿಫುಲ್ ಇರುವಂಥದ್ದು, ಇನ್ನೋಸೆಂಟ್ ಗರ್ಲ್ ಇದ್ದಾಳೆ. ಆ್ಯಂಡ್ ವಾಟ್ ಐ ಆಮ್ ಟೆಲಿಂಗ್ ಟು ಯು, ದ ಸ್ಟ್ರಕ್ಚರ್ ಆ್ಯಂಡ್ ದ ಪ್ಯಾಟರ್ನ್ ಆಫ್ ದಟ್ ಕ್ರಿಯೇಷನ್ ಆಫ್ ದಟ್ ಸ್ಟೋರಿ, the story which is created in that particular word, it comes from the conventional form. ಅದೊಂದು ಕನ್ವೆನ್ಷನಲ್ ಫಾರ್ಮ್, ಟ್ರೆಡಿಷ್ನಲ್ ಆಗಿ ಕಂಡು ಬಂದಿದೆ. ಓಕೆನಾ? ಫಾರ್ ಎಕ್ಸಾಂಪಲ್, ಹೀರೋ ಇದಾನಂದರೆ, ಹೀರೋಯಿನ್ ಇದಾನೆ ಅಂತ ಹೇಳಿದ ತಕ್ಷಣ ನಿಮ್ಮಲ್ಲಿ ಯಾವ ಥರದ ಒಂದು ಆಲೋಚನೆ ಬರ್ತದೆ? ಎಸ್, ಈಸ್ ಎ ಬ್ರೇವ್, ಹ್ಯಾಂಡ್ಸಮ್, ಸ್ಟ್ರಾಂಗ್ ಇದ್ದಾನೆ, ಫೈಟಿಂಗ್ ಮಾಡ್ತಾನೆ. ವಿಲನ್ ಇದಾನೆ ಅಂತ ಹೇಳಿದ್ರೆ, ಎಸ್, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆಂಟ್ ಆಗಿರ್ತದೆ. ಹೀರೋಯಿನ್ ಅಂತ ಹೇಳಿದ್ರೆ ಅವಳ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆಂಟ್ ಆಗಿ ಕಂಡು ಬರ್ತದೆ. ಸೊ ಈ ಒಂದು ಸ್ಟ್ರಕ್ಚರ್ಗೆ, ಈ ಒಂದು ಪ್ಯಾಟರ್ನ್ಗೆ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಸ್ಟ್ರಕ್ಚರಲಿಸಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಹೇಳಬೇಕಾದ್ರೆ ಒಂದು ಸ್ಟೋರಿನ ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಲುಕ್ಕಿಂಗ್ ಫಾರ್ ಎ ಕಾಮನ್ ಪ್ಯಾಟರ್ನ್ಸ್, ಇವೆಲ್ಲ ಏನು ಕಂಡು ಬರ್ತದ್ರೆ, ಇವೆಲ್ಲ ಕಾಮನ್ ಪ್ಯಾಟರ್ನ್ಸ್ಗೆ ನಾವೇನು ಹೇಳ್ತೀವಿ ರೀ? ಸ್ಟ್ರಕ್ಚರಲಿಸಮ್ ಅಂತ ಹೇಳಲಾಗ್ತದೆ. ಅಂಡರ್ಸ್ಟುಡ್ ಅಬೌಟ್ ದ ಸ್ಟ್ರಕ್ಚರಲಿಸಮ್. ಓಕೆನಾ? ದೆನ್ ಇನ್ನು ಫ್ಯೂ ಥಿಂಗ್ಸ್ ಹೇಳಬೇಕಾದ್ರೆ, ಸ್ಟೋರಿ ಟೆಲ್ಲಿಂಗ್ ಆರ್ ಯೂನಿವರ್ಸಲ್ ಆ್ಯಂಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಎಸ್, ಈ ಒಂದು ಸ್ಟ್ರಕ್ಚರನ್ನು ಪ್ರಾಪರಾಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಒಂದು ಮೀನಿಂಗ್ ಏನಾಗ್ತದೆ, ತಂತಾನೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಕಂಡುಬರ್ತದೆ ಅಂತ ಹೇಳ್ಬೋದು. ಹಾಗಾದರೆ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಬಗ್ಗೆ ಹೇಳಬೇಕಾದ್ರೆ, ವಾಟ್ ಇಟ್ ಟೆಲ್ಸ್, ಇಲ್ಲಿ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಏನು ಹೇಳ್ತಾ ಇದ್ದಾನೆ? ವಾಟ್ ಎವರ್ ದ ಸ್ಟೋರಿ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ಡ್, whether the fairy tale, whether the story, whether the novel, whatever the theme is included in that story's meaning, this is very important, the story's meaning is not fixed. ಅದೊಂದು ಸ್ಟೋರಿಯ ಒಂದು ಮೀನಿಂಗ್ ಏನಿರ್ತದ್ರಿ? ಫಿಕ್ಸ್ಡ್ ಇರೋದಿಲ್ಲ. ಅಕಾರ್ಡಿಂಗ್ ಟು ಪೋಸ್ಟ್ ಸ್ಟ್ರಕ್ಚರಲಿಸಮ್ ಏನು ಹೇಳ್ತಾ ಇದ್ದಾನೆ? ರೀಡರ್ಸ್, ಕಲ್ಚರ್ಸ್ ಆ್ಯಂಡ್ ಕಾಂಟೆಕ್ಸ್ಟ್. ಏನು ಹೇಳ್ತಾ ಇದ್ದಾನೆ? ರೀಡರ್ಸ್, ಕಲ್ಚರ್ ಆ್ಯಂಡ್ ಅ ಕಾಂಟೆಕ್ಸ್ಟ್ ಚೇಂಜ್ ಹೌ ವಿ ಅಂಡರ್ಸ್ಟ್ಯಾಂಡ್. ಅಂದರೆ ಈ ಒಂದು ಸ್ಟೋರಿನ ನಾವು ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ. ಫೇರಿ ಟೇಲ್ಸ್ ಮೀನ್ಸ್ ಸಿಂಡ್ರೆಲಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಿಂಡ್ರೆಲಾ ಮೂವಿ ಇದೆ. ಶೂಸ್ ಅನ್ನೋದು ಲೆಫ್ಟ್ ಮಾಡ್ತಾಳೆ ಒಂದು ಪ್ಯಾಲೇಸ್ದಲ್ಲಿ, ಕಿಂಗ್ ಆದನು ಆ ಶೂನ ಹಿಡ್ಕೊಂಡೆ ಫೈನಲ್ ಆಗಿ ಗರ್ಲನ್ನು ರೀಚ್ ಆಗ್ತಾನೆ, ಮ್ಯಾರಿಡ್ ಅನ್ನೋದು ಕಂಡು ಬರ್ತದೆ. ಓಕೆನಾ? ಇದೇನ್ರಿ? ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಕಂಡು ಬಂದಿರುವಂಥದ್ದು. ದಿಸ್ಸು ಸ್ಟ್ರಕ್ಚರ್ ಆಗಿರುವಂಥದ್ದು. ಫೇರಿ ಟೇಲ್ ಮೀನ್ಸ್ ಇಟ್ ಶುಡ್ ಎಂಡ್ ಅಪ್ ಲೈಕ್ ದಿಸ್ ಅನ್ನೋದು ಒಂದು ಕಾಮನ್ ಪ್ಯಾಟರ್ನ್ ಇಂಟ್ರೊಡ್ಯೂಸ್ ಆಗುವಂಥದ್ದು ಸ್ಟ್ರಕ್ಚರಲಿಸಮ್. ಪೋಸ್ಟ್ ಸ್ಟ್ರಕ್ಚರಲಿಸಮ್ ಏನು ಹೇಳ್ತಾನೆ? ಇದರಿಂದ ದ ಮೀನಿಂಗ್ ನಾಟ್ ಓನ್ಲಿ ವಿ ಕ್ಯಾನ್ ಫೋಕಸ್ ಅಬೌಟ್ ದ ಸಿಂಡ್ರೆಲಾ ಮೆಟ್ ದ ಕಿಂಗ್
by lifting the shoe. The shoe is the reason for reuniting them ಅನ್ನೋದು ಅಂಶ ಕೇವಲ ಇದು ಅಷ್ಟೇ ಹೇಳದೆ ಅದರ್ ವಿ ಕ್ಯಾನ್ ಲರ್ನ್ ದ ಮೆನಿ ಮೋರ್ ಥೀಮ್ಸ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಸ್ಟೋರಿ ಲೈಕ್ ಸಿಂಡ್ರೆಲಾ ಸ್ಟ್ಯಾಂಡ್ಸ್ ಫಾರ್ ಎ ಕೈಂಡ್ ಆ್ಯಂಡ್ ಕರೇಜ್. ಹೌದಲ್ಲ, ಇದು ಕೂಡ ಒಂದು ಮೀನಿಂಗ್ ಬರ್ತದೆ. ಮೀನ್ಸ್ ವಾಟ್ ಯು ಹ್ಯಾವ್ ಲರ್ನ್ ಫ್ರಮ್ ದಟ್ ಸ್ಟೋರಿ, what you are observing from that story's observation would be post-structuralism. So here the meaning would not stay as a fixed. It is according to the readers, according to the cultural background, according to the context, what you think, what you thought about that particular work, about particular that theme, story, ಅದೇನಾಗ್ತದ್ರಿ ಚೇಂಜ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ದಟ್ ಈಸ್ ವಾಟ್ ಕಾಲ್ಡ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳ್ಬೋದು. ಸೊ ಹಿಯರ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳಬೇಕಾದ್ರೆ ಇಟ್ ಈಸ್ ಓಕೆನಾ. ಫರ್ದರ್ ಮೋರ್ ಹೇಳಬೇಕಾದ್ರೆ ಇದೊಂದು ಮೂಮೆಂಟ್, ಇದೊಂದು ಮೂಮೆಂಟ್. ವಾಟ್ ಇಸ್ ದಟ್? ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಮೂಮೆಂಟ್. ಇದೊಂದು ಮೂಮೆಂಟ್ ಆಗಿ ಕಂಡು ಬಂದಿದೆ, ಅಪೋಸಿಟ್ ಆಫ್ ಸ್ಟ್ರಕ್ಚರಲಿಸಮ್. ಅಪೋಸಿಟ್ ಅಂತ ಹೇಳಿದ್ರೆ ವಾಟ್ ಎವರ್ ದ ವರ್ಡ್ಸ್ ಈಸ್ ಗಿವನ್ ಬೈ ದ ಸ್ಟ್ರಕ್ಚರಲಿಸಮ್, ಅದರ ಒಂದು ರಿಯಾಕ್ಷನ್ ಏನ್ರಿ ಈ ಒಂದು ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅನ್ನೋದು ಹುಟ್ಕೊಂಡಿದೆ ಅಂತ ಹೇಳ್ಬೋದು. ಗೆಟಿಂಗ್ ಮೈ ಪಾಯಿಂಟ್ಸ್? ಸೊ ಹಿಯರ್ ದ ಮೀನಿಂಗ್ ಆಫ್ ದ ಸ್ಟೋರಿ ಈಸ್ ನಾಟ್ ಫಿಕ್ಸ್ಡ್. ಸ್ಟ್ರಕ್ಚರಲಿಸಮ್ ಸ್ಟೋರಿ ಈಸ್ ಫಿಕ್ಸ್ಡ್ ಅಕಾರ್ಡಿಂಗ್ ಟು ದ ಇಂಟ್ರೊಡ್ಯೂಸಿಂಗ್ ಆಫ್ ದ ಕ್ಯಾರೆಕ್ಟರ್. By character itself, we make the conclusion by seeing the character. Heroine, yes, she has the all good qualities. Hero having all good qualities. Villain having all bad qualities. ಇದೇನು ಸ್ಟ್ರಕ್ಚರ್, ಒಂದು ಕಾಮನ್ ಪ್ಯಾಟರ್ನ್ ಮೈಂಡಲ್ಲಿ ಸ್ಟಕ್ ಆಗಿರುವಂಥದ್ದು, ಅಂದರೆ ಒಂದು ಕಾಮನ್ ಪ್ಯಾಟರ್ನ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅಂಶ ಸ್ಟ್ರಕ್ಚರಲಿಸಮ್ ಆಗಿದೆ. ಆ್ಯಂಡ್ ಆಲ್ಸೋ ದ ಇಂಗ್ಲೀಷ್ ಗ್ರಾಮರ್ ಲ್ಯಾಂಗ್ವೇಜ್ ಯಾವ ಥರ ಬಳಕೆ ಮಾಡಲ್ಪಡ್ತಾ ಇದೆ ಅದು ಸ್ಟ್ರಕ್ಚರಲಿಸಮ್ ಅಂತ ಸ್ಟಡಿ ಕೈಗೊಂಡಿದ್ದೇವೆ ಅಂತ ಹೇಳಿದ್ರೆ, ಪೋಸ್ಟ್ ಸ್ಟ್ರಕ್ಚರಲಿಸಮ್ ಏನು ಹೇಳ್ತಾನೆ? ನೋ, ದ ಸ್ಟೋರೀಸ್ ಮೀನಿಂಗ್ ಕ್ಯಾನ್ ಬಿ ಚೇಂಜ್ ಅಕಾರ್ಡಿಂಗ್ ಟು ದ ರೀಡರ್ಸ್ ಪರ್ಸ್ಪೆಕ್ಟಿವ್, ಅಕಾರ್ಡಿಂಗ್ ಟು ದ ರೀಡರ್ ಕಮಿಂಗ್ ಫ್ರಮ್ ವಿಚ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅನ್ನೋದು ಆಧಾರದ ಮೇಲೆ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅನ್ನೋದು ಕಂಡುಬರ್ತದೆ. ಹಾಗಾದರೆ ವಾಟ್ ಅಬೌಟ್ ದ ಡಿಕನ್ಸ್ಟ್ರಕ್ಷನ್ಸ್ ಥಿಯರಿ? ವಾಟ್ ಅಬೌಟ್ ದ ಡಿಕನ್ಸ್ಟ್ರಕ್ಷನ್ ಥಿಯರಿ ಹೇಳಬೇಕಾದ್ರೆ it is focused on how language and text undermine their own apparent meaning. ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಟೆಕ್ಸ್ಟ್ ಯಾವ ಥರದ ಮೀನಿಂಗ್ ಕೊಡುವಂಥದ್ದು, ಆ್ಯಂಡ್ ಆಲ್ಸೋ ರಿವೀಲಿಂಗ್ ಕಾಂಟ್ರಾಡಿಕ್ಟರಿ ಡಿಕ್ಟೇಷನ್ ಆ್ಯಂಡ್ ಇನ್ಸ್ಟಾಬಿಲಿಟಿ ಆಫ್ ಕಾನ್ಸೆಪ್ಟ್. ರಿವೀಲಿಂಗ್ ಕಾಂಟ್ರಾಡಿಕ್ಟರಿ ಅಂತ ಹೇಳಿದ್ರೆ ವಾದ ವಿವಾದಕ್ಕೆ ಅಲೌ ಮಾಡಿಕೊಡುವಂತಹ ಒಂದು ಲ್ಯಾಂಗ್ವೇಜ್, ಕಾನ್ಸೆಪ್ಟ್ಸ್, story is called deconstructions. How means, for example, good and bad. ಹೌದಾ, ಇದೊಂದು ಅಂಶ ಕಂಡುಬರ್ತದೆ. ಗುಡ್ ಇದೆ, ಬ್ಯಾಡ್ ಕಂಡು ಬಂದಿರುವಂಥದ್ದು. ಗುಡ್ ಇಸ್ ಡಿಫ್ರೆಂಟ್, ಬ್ಯಾಡ್ ಇಸ್ ಡಿಫ್ರೆಂಟ್. ಓಕೆನಾ? ಇಫ್ ಅ ಪರ್ಸನ್ ಪ್ಲೇಡ್ ದೀಸ್ ಟು ರೋಲ್, ದಟ್ ಈಸ್ ವಾಟ್ ಕಾಲ್ಡ್ ಡಿಕನ್ಸ್ಟ್ರಕ್ಷನ್. ಶಾಲ್ ಸಿ ಫರ್ದರ್ ಮೋರ್. ಪ್ಯಾರಡೈಸ್ ಲಾಸ್ಟ್ ಇದೆನಾ? ಪ್ಯಾರಡೈಸ್ ಲಾಸ್ಟ್ ಮಿಲ್ಟನ್ ಅವರು ಬರೆದಿರುವಂಥದ್ದು. ವಾಟ್ ಈಸ್ ಇನ್ ದಟ್ ಪ್ಯಾರಡೈಸ್ ಲಾಸ್ಟ್? God itself a creator of this whole universe. He is good. Then why he created the villain part, the villain person like called Satan? Getting my point? ಇವಾಗ ಗಾಡ್ ಅಂದಮೇಲೆ ಎಲ್ಲ ಒಳ್ಳೆದನ್ನೇ ಕ್ರಿಯೇಟ್ ಮಾಡಬೇಕು, ಕೆಟ್ಟದನ್ನ ಯಾಕೆ ಕ್ರಿಯೇಟ್ ಮಾಡಿದ್ದಾನೆ? ಕಾಲ್ಡ್ ಸೈತಾನ್, ಸೇಟಾನನ್ನ ಯಾಕೆ ಕ್ರಿಯೇಟ್ ಮಾಡಿದ್ದಾನೆ? ಸಮ್ವಾಟ್ ಈ ಥರದ ಅಂಶಗಳನ್ನು ಕಂಡು ಬಂದಿರೋದಕ್ಕೆ ನಾವೇನು ಹೇಳ್ತೇವೆ ರೀ? ಡಿಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ದಿಸ್ ಇಸ್ ಒನ್ practical approach under the largest post structural umbrella. Okay na? And also yes, wait a second.
ನೋಡಿ ಏನು ಹೇಳ್ತಾ ಇದ್ದಾನೆ. ಸೊ ಹಿಯರ್ ವಾಟ್ ವಿ ಲರ್ನ್ ಫ್ರಮ್ ದಿಸ್ ಡಿಕನ್ಸ್ಟ್ರಕ್ಷನ್ ಥಿಯರಿ ಮೀನ್ಸ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ದಲ್ಲಿ ಮೀನ್ಸ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಸ್ಟೋರೀಸ್ ಏನಾಗ್ತದ್ರಿ, ಸ್ಟೋರೀಸ್ ಮೀನಿಂಗ್ಸ್ ಕ್ಯಾನ್ ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದ ಪರ್ಸನ್ಸ್ ರೀಡರ್ಸ್ ಪರ್ಸ್ಪೆಕ್ಟಿವ್ ಅಂಡ್ ದ ರೀಡರ್ ವಿಚ್ ಹೂ ಈಸ್ ಕಮಿಂಗ್ ಫ್ರಮ್ ದ ವಾಟ್ ಕೈಂಡ್ ಆಫ್ ಬ್ಯಾಕ್ಗ್ರೌಂಡ್, ಅದು ಒಂದಾಯ್ತು ಮೀನ್ಸ್ ಕಲ್ಚರಲ್. ಅಂಡ್ ದ ಸೆಕೆಂಡ್ ಥಿಂಗ್, ಈ ಪೋಸ್ಟ್ ಸ್ಟ್ರಕ್ಚರಲಿಸಮ್ದಲ್ಲಿ ಒಂದು ಕೈಂಡ್ ಆಫ್ ಎ ಒಂದು ಲಿಟ್ರರಿ ಗ್ರೂಪ್ ಆಗಿ ಕಂಡು ಬರ್ತಾರೆ, ಎಮರ್ಜ್ ಆಗಿರುವಂಥದ್ದು. ದಟ್ ಈಸ್ ವಾಟ್ ಡಿಕನ್ಸ್ಟ್ರಕ್ಷನ್ ಥಿಯರಿ ಅಂತ ಹೇಳ್ಬೋದು. ಅವ್ರೇನು ವಾದ ಮಾಡ್ತಾ ಇದ್ದಾರೆ ಅಂದರೆ, ಸೊ ಹಿಯರ್ ವಿ ಕ್ಯಾನ್ ಸಿ ದ ಡಿಕನ್ಸ್ಟ್ರಕ್ಷನ್ ಥಿಯರಿ ಎಕ್ಸ್ಪೋಸಿಂಗ್ ಆ್ಯಂಡ್ ಕ್ವಶನಿಂಗ್ ಬೈನರಿ ಅಪೋಸಿಷನ್, exposing and questioning binary opposition. What is good and bad? The good is God, the bad is Satan. Then the God have the all power to create the good things, mean why he created the bad things called villain, called Satan? Yes, ಏನು ಒಂದು ಎಕ್ಸ್ಪ್ರೆಸ್ ಮಾಡುವಂಥದ್ದು, ಒಂದು ಕ್ವಶನಿಂಗ್ ಆಗುವಂಥದ್ದು, ಒಂದು ಕಾಂಟ್ರಾಡಿಕ್ಟರಿ ಆಗಿರುವಂತಹ ಥೀಮ್ಸ್ಗಳನ್ನು, ಸಬ್ಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಅಂಶಕ್ಕೆ ಡಿಕನ್ಸ್ಟ್ರಕ್ಷನ್ ಥಿಯರಿ ಅಂತ ಹೇಳಲಾಗ್ತದೆ. ಅಂಡರ್ಸ್ಟುಡ್? ಸೊ ಸಚ್ ಕೈಂಡ್ ಆಫ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಫೈನಲ್ ಮೀನಿಂಗ್ ಅನ್ನೋದು ಕಂಡು ಬರೋದಿಲ್ಲ. ರಿವಿಲಿಂಗ್ ದೇರ್ ಈಸ್ ನೆವರ್ ಅ ಫೈನಲ್ ಮೀನಿಂಗ್. ಫಾರ್ ಎಕ್ಸಾಂಪಲ್ ಡಿಕ್ಷನರಿ, ಥಿಸಾರಸ್ ಡಿಕ್ಷನರಿ ಕಂಡು ಬರ್ತದೆ. ವೆನ್ ಯು ಫೈಂಡ್ ಔಟ್ ದ MONE ಮನಿ ಮೀನಿಂಗ್ ನೋಡಿದ್ರೆ ಅವನು ಬಹಳಷ್ಟು ಮೀನಿಂಗ್ಸ್ಗಳನ್ನು ಕೊಡ್ತಾನೆ. ಇದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗಿದ್ರೆ ಅಗೇನ್ ಯು ವಿಲ್ ಗೆಟ್ ಸೋ ಮೆನಿ ವರ್ಡ್ಸ್ ಮೀನಿಂಗ್, ದೆನ್ ಯು ವಿಲ್ ಫಾರ್ಗೆಟ್ ದ ಒರಿಜಿನಲ್ ಮೀನಿಂಗ್. ಗೆಟಿಂಗ್ ಮೈ ಪಾಯಿಂಟ್? ಸೊ ದಿಸ್ ಇಸ್ ವಾಟ್ ಏನು ಹೇಳ್ತಾ ಇದ್ದಾನೆ, ಮೀನಿಂಗ್ ಕೆನಾಟ್ ಸ್ಟೇಡ್, ಇಟ್ ಈಸ್ ನಾಟ್ ಫಿಕ್ಸ್ಡ್. ಅದೇನಾಗ್ತದ್ರಿ, ಚೇಂಜ್ ಆಗ್ತದೆ. ಇಟ್ ನೆವರ್ ಫಿಕ್ಸ್ಡ್. ಅದೇನಾಗ್ತದ್ರಿ, ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ತಾ ಒಂದು ಅನದರ್ ಮೀನಿಂಗ್ ಅನ್ನೋದು ಕೊಡುವಂಥದ್ದು ಅಂತ ಹೇಳ್ಬೋದು. ಸ್ಟ್ರಕ್ಚರಲಿಸಮ್, ಗಾಡ್ ಸ್ಟ್ಯಾಂಡ್ ಆಸ್ ಎ ಗುಡ್. ಪೋಸ್ಟ್ ಸ್ಟ್ರಕ್ಚರಲಿಸಮ್, ಗಾಡ್ ಆ್ಯಂಡ್ ಬ್ಯಾಡ್, ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಕಂಡು ಬಂದಿದೆ ಆಸ್ ಅ ಮಾರಲ್ ಸ್ಟೋರಿ. ಮೀನಿಂಗ್ ಡಿಫ್ರೆಂಟ್ ಕೈಂಡ್ ಆಗಿರುವಂಥ ಮಾರಲ್ ಸ್ಟೋರೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತದೆ. ಪೋಸ್ಟ್ ಸ್ಟ್ರಕ್ಚರಲಿಸಮ್ ಡಿಕನ್ಸ್ಟ್ರಕ್ಷನ್ ಏನು ಮಾಡ್ತಾ ಇದೆ, ಎಸ್ ದೆನ್ ಇಫ್ ದ ಗಾಡ್ ಹ್ಯಾಸ್ ಆಲ್ ಕೈಂಡ್ ಆಫ್ ಎ ಪವರ್, ದೆನ್ ವೈ ಹಿ ಕ್ರಿಯೇಟೆಡ್ ದ ಬ್ಯಾಡ್ ಥಿಂಗ್ ಕಾಲ್ಡ್ ಸೈಟಾನ್. ಅಂದರೆ ಒಂದು ಕಾಂಟ್ರಾಡಿಕ್ಟರಿ ಆಗಿರುವಂತಹ ಒಂದು ಥಾಟ್ಸ್ ಆಯಿತು, ಐಡಿಯಾಸ್ ಆಯಿತು, ಕಾನ್ಸೆಪ್ಟ್ಸ್ ಆಯಿತು, ಒಂದು ಸಬ್ಜೆಕ್ಟ್ಸ್ ಆಯಿತು ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಮೂಮೆಂಟ್, ದಟ್ ಈಸ್ ಡಿಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ವೈ ಐ ಇಂಟ್ರೊಡ್ಯೂಸ್ ಸಚ್ ದೀಸ್ ಥೇರೀಸ್ ಅಂತ ಹೇಳಿದ್ರೆ, ನೆಕ್ಸ್ಟ್ ನಿಮ್ದೇನು 85 ಕ್ವಶನ್ಸ್ ಇದೆಲ್ಲ, ಇವರು 3 ಥೇರಿಯ ಒಂದು ರೈಟರ್ಸ್ ಆಗಿ ಕಂಡುಬರ್ತಾ ಇದ್ದಾರೆ, ಥೇರಿಸ್ಟ್ ಆಗಿ ಕಂಡುಬರ್ತಾ ಇದ್ದಾರೆ. ಸೊ ಫಾರ್ ದಟ್ ರೀಸನ್ ಐ ಇಂಟ್ರೊಡ್ಯೂಸ್ ಅಂಡ್ ದ ಫರ್ದರ್ ಕ್ವಶನ್ ಸ್ಟ್ಯಾಂಡ್ಸ್ ಆನ್ ದೀಸ್ 3 ಥೇರೀಸ್ ಅಂತಾನೆ ಹೇಳ್ಬೋದು. ಹೋಪ್ ಸೊ ಪ್ಲೀಸ್. ಎಕ್ಸಾಮ್ ಡೇಟ್ ಡಿಕ್ಲೇರ್ ಆಗಿದೆ, ಹಾಲ್ ಟಿಕೆಟ್ಸ್ಗಳು ಕೂಡ ಬಂದಿದ್ದಾವೆ, November 2 ಇದೆಯಲ್ಲ. ಎಸ್, ಸೊ ಡೋಂಟ್ ಮಿಸ್ ಮೈ ಕ್ಲಾಸ್. ಸ್ಪೆಷಲಿ ಈ ನಾನು ಏನು ಅನಲೈಸ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್, ಡೋಂಟ್ ಮಿಸ್. ಭಾಳಷ್ಟು ಕ್ವಶನ್ಸ್ಗಳನ್ನು, ಇನ್ಫಾರ್ಮೇಷನ್ಸ್ಗಳನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ವೈಲ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಲಾಸಲ್ಲಿ. ಎಸ್, ಮೇ ಬಿ ಇಟ್ ಮೇ ಹೆಲ್ಪ್ ಯು ಫಾರ್ ಯುವರ್ ಇನ್ ಎಕ್ಸಾಮ್. ಓಕೆನಾ? ಸೊ ನಿಮಗೆ ಕನ್ಸ್ಟ್ರಕ್ಷನ್ಸ್, ಡಿಕನ್ಸ್ಟ್ರಕ್ಷನ್, ಸ್ಟ್ರಕ್ಚರಲಿಸಮ್, ಪೋಸ್ಟ್ ಸ್ಟ್ರಕ್ಚರಲಿಸಮ್ ಐಡಿಯಾ ಬಂದಿದೆ ಅನಿಸುತ್ತೆ. ಓಕೆನಾ? ಫೈನ್, ಲೆಟ್ಸ್ ಸಿ. ಡಿಕನ್ಸ್ಟ್ರಕ್ಷನ್ ಮುಗ್ದಿದೆಯಲ್ಲ. Yes, who has written, that is what, ಪ್ರಾಬ್ಲಮ್ ಆಫ್ ಡೊಸ್ಟೋವ್ಸ್ಕಿಸ್ ಪೊಯಿಟಿಕ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಮೈಕಲ್ ಬರ್ತೆನ್ ಅಂತ ಹೇಳ್ಬೋದು. ಸೊ ಒರಿಜಿನಲಿ ಪಬ್ಲಿಷ್ ಇನ್ 1929 ಆಸ್ ಪ್ರಾಬ್ಲಮ್ಸ್ ಆಫ್ ಡೊಸ್ಟೋವ್ಸ್ಕಿಸ್ ಕ್ರಿಯೇಟಿವ್ ಅಂತ ಹೇಳ್ಬೋದು. ಓಕೆನಾ? ಡೊಸ್ಟೋವ್ಸ್ಕಿಸ್ ಕ್ರಿಯೇಟಿವ್ ಇದು ಒರಿಜಿನಲ್ ಆಗಿ ಕಂಡು ಬಂದಿರುವಂಥದ್ದು, ಲೇಟರ್ ಏನಾದ್ರಿ ಒಂದು ಪೊಯಿಟಿಕ್ ಆಗಿ ಟರ್ನ್ ಆಗಿದೆ ಅಂತ ಹೇಳ್ಬೋದು, ರೀಪಬ್ಲಿಷ್ ಆಗಿದೆ, ದಟ್ ಈಸ್ 1963 ಅಂತ ಹೇಳ್ಬೋದು. ಓಕೆನಾ? ಸೊ ಹಿಯರ್ ವಿ ಸಿ ದ ಯುಟಿಲೈಸೇಷನ್ ಆಫ್ ಹೀಸ್ ಕೀ ಕಾನ್ಸೆಪ್ಟ್. ಐ ಟೋಲ್ಡ್ ಯು ಬಿಫೋರ್ ಕ್ಲಾಸಸ್. ಓಕೆನಾ? ಕಾನ್ಸೆಪ್ಟ್ಸ್ ಈ ಒಂದು ಕೃತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು, ದಟ್ ಈಸ್ ಪೋಲಿ. ರೈಟ್? ಪೋನಿ ಒಂದು ಕ್ರ್ಯಾಶ್ ಟ್ರಸ್ಟ್ ಮಾಡುವೆನು ಆಲ್ ಥಿಂಕರ್ಸ್ ಥಿಯರೀಸ್ಗಳ ಮೇಲೆ ಬಹಳಷ್ಟು ಕಾನ್ಸೆಪ್ಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಈಚ್ ಕಾನ್ಸೆಪ್ಟ್ ಕೂಡ ನಾನು ಹೇಳುವೆನು. ಸದ್ಯಕ್ಕೆ ಜಸ್ಟ್ ಕಾನ್ಸೆಪ್ಟ್ ನೇಮ್ಸನ್ನು ತಗೊಳ್ಳಿ. ಪೋಲಿಪೋನಿ ಆ್ಯಂಡ್ ಡಯಲಾಜಿಸಮ್ ಆ್ಯಂಡ್ ದ carnivalizations
unfinality. Okay, unfinalizability. Okay na? So unique literary style, particularly his portrayal of character as a autonomous voices interacting in a complex dialogue rather than being confined to a singular authorial perspective. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ಗಳಂತ ಹೇಳ್ಬೋದು. ಒಂದು ಲಿಟ್ರರಿ ನೋಟನೇ, ಲಿಟ್ರರಿಯ ಒಂದು ಪರ್ಸ್ಪೆಕ್ಟಿವ್ನೇ ಡಿಫ್ರೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿರುವಂಥದ್ದು ಮೈಕಲ್ ಬಕ್ತೇನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಮಿಕ್ಕಿ ಮೌಸ್ ಇದೆ, ಮೌಸ್ ಅಂತ ಇದೆ. ಇದರ ಆಧಾರದ ಮೇಲೆ ಏನ್ರಿ ಒಂದು ಒಂದು ಕಾರ್ಟೂನೇ ಕ್ರಿಯೇಟೆಡ್ ಆಗಿದೆ, ಮಿಕ್ಕಿ ಮೌಸ್, ಮಿನಿ ಮೌಸ್ ಆ್ಯಂಡ್ ಮಿಕ್ಕಿ ಮೌಸ್ ಅಂತ ಹೇಳಿ ಏನು ಒಂದು ಕಾರ್ಟೂನ್ ಚಾನಲ್ ಕಂಡು ಬರ್ತಾ ಇದೆಯಲ್ಲ. ಸೊ ವೆನ್ ಯು ಅಬ್ಸರ್ವ್ ದಟ್ ಮೌಸ್ ಇನ್ ದಟ್ ಮಿಕ್ಕಿ ಮೌಸ್, ಅದರ ಒಂದು ಸ್ಟ್ರಕ್ಚರ್ ಯಾವ ಥರ ಇದೆ ನೋಡ್ರಿ, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಅಂದರೆ ಒಂದು ಇಮ್ಯಾಜಿನೇಷನ್ಗಿಂತ ಹೆಚ್ಚಿದಾಗಿ ಒಂದು ಅದರ ಒಂದು ಡಿಸ್ಕ್ರಿಪ್ಷನ್, ಒಂದು ಏನು ಅದು ಯಾವ ಥರ ಕ್ರಿಯೇಟೆಡ್ ಮಾಡಲಾಗಿದೆ ಅಂತ ಒಂದು ಕಾನ್ಸೆಪ್ಟ್ಸಿನ ಆಧಾರ ಕ್ರಿಯೇಟೆಡ್ ಮಾಡಿರುವಂಥದ್ದು ಮೈಕಲ್ ಬೆಕ್ತಿನ ಒಂದು ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ಓಕೆನಾ? ಓಕೆ, ಫೈನ್. ನೆಕ್ಸ್ಟ್, ವಾಟ್ ಎಲ್ಸ್ ಫಾರ್ ದ ನೆಕ್ಸ್ಟ್? ಫೈನ್. ನೆಕ್ಸ್ಟ್, Viktor Shklovsky, this fellow. Okay, no? The first person ಯಾರು ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ದ ಆನ್ಸರ್ ಈಸ್ ದಿಸ್ ಫೆಲೋ, ಮೈಕಲ್ ಬಕ್ತೇನ್. ಸೊ ಫರ್ದರ್ ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್ ಅಬೌಟ್ ಈಚ್ ಮಲ್ಟಿಪಲ್ ಆನ್ಸರ್ಸ್ ಬಗ್ಗೆ ಹೇಳಬೇಕಾದ್ರೆ, ವಿಕ್ಟರ್ ಶ್ಲೋಕೋವ್ಸ್ಕಿ ಬಗ್ಗೆ ಹೇಳಬೇಕಾದ್ರೆ ರಷ್ಯನ್ ಫಾರ್ಮಲಿಸಮ್ ಇದ್ದಾರೆ. ಓಕೆನಾ? ಆ ಪಾಯ್ನೀರ್ ಇನ್ ದ ಕಾನ್ಸೆಪ್ಟ್ ಆಫ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅವರ ಒಂದು ಫೇಮಸ್ ಆಗಿರುವಂಥದ್ದು ಯಾವುದು ಕಾನ್ಸೆಪ್ಟ್, ದಟ್ ಈಸ್ ಆಸ್ಟ್ರೇನಿಯನ್ or defamiliarization. ಓಕೆನಾ? ಮೈಮಸ್ ಅಂತ ಇದೆ, ಮೈಮಸ್ ಸ್ಟ್ಯಾಂಡ್ಸ್ ಆಸ್ ಎ ಇಮಿಟೇಷನ್, ಲೈಕ್ ಆಸ್ಟ್ರೇನಿಯನ್ ಸ್ಟ್ಯಾಂಡ್ಸ್ ಆಸ್ ಎ ಡಿಫ್ಯಾಮಿಲರೈಸೇಷನ್ ಅಂತ ಹೇಳ್ಬೋದು. ಓಕೆನಾ? ಮೇಕಿಂಗ್ ಫ್ಯಾಮಿಲಿಯರ್ ಆಬ್ಜೆಕ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಪಿಯರ್ ಸ್ಟ್ರೇಂಜ್, ನ್ಯೂ ಎನ್ಹಾನ್ಸ್ ಪರ್ಸೆಪ್ಷನ್ ಥ್ರೂ ದ ಆರ್ಟ್. ಅಂದರೆ ಕಂಡುಬಂದಿರುವಂಥ ಆಬ್ಜೆಕ್ಟ್ಸ್ಗಳನ್ನು ಒಂದು ಅಬ್ಸರ್ವೇಷನ್ ಕೈಗೊಳ್ಳೋದ್ರ ಮೂಲಕ ನಿಮ್ಮ ಸೆಲ್ಫ್ ಎಕ್ಸ್ಪೀರಿಯನ್ಸಿನ ಆಧಾರದ ಮೇಲೆ ನಿಮ್ಮದೇ ಆದ ಒಂದು ಎನ್ಹಾನ್ಸ್ ಪರ್ಸೆಪ್ಷನ್ ಕ್ರಿಯೇಟ್ ಮಾಡುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಡಿಫ್ಯಾಮಿಲರೈಸೇಷನ್ ಅಂತ ಹೇಳ್ಬೋದು. ಹಿಸ್ ಫೇಮಸ್ ವರ್ಕ್ ಬಗ್ಗೆ ಹೇಳಬೇಕಾದ್ರೆ ಆರ್ಟ್ ಆಸ್ ಟೆಕ್ನಿಕ್. ಓಕೆನಾ? ಆರ್ಟ್ ಆಸ್ ಎ ಟೆಕ್ನಿಕ್ 1917 ಅಂತ ಹೇಳ್ಬೋದು. ಥಿಯರಿ ಆಫ್ ಪ್ರೋಸ್, ವಾಟ್ ಇಸ್ ದಟ್? ಥಿಯರಿ ಆಫ್ ಪ್ರೋಸ್ ಬಗ್ಗೆ ಹೇಳಬೇಕಾದ್ರೆ 1925 ಈಸ್ ವರ್ಕ್. ಓಕೆನಾ? 2 ಟೆಕ್ನಿಕ್ಸ್ಗಳನ್ನು ಪಾಪ್ಯುಲರೈಸ್ ಮಾಡಿರುವಂಥದ್ದು ಅಂಶ ಹೇಳಬೇಕಾದ್ರೆ, ಒಂದು ದ ಫ್ಯಾಬುಲಾ and what is that? Suzette. Fabula means story, Suzette means plot. Okay na? Formal techniques over content. ಸೊ ಈ ಒಂದು ಫ್ಯಾಬುಲಾ ಆ್ಯಂಡ್ ಸೂಸೆಟ್ ಅನ್ನೋ ಒಂದು ಟೆಕ್ನಿಕ್ಸ್ಗಳನ್ನು ಏನು ಡಿಫ್ರೆನ್ಸ್, ವಾಟ್ ಇಸ್ ದಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಫ್ಯಾಬುಲಾ ಆ್ಯಂಡ್ ಸೂಸೆಟ್ ಅನ್ನೋ ಒಂದು ವಿಷಯದ ಬಗ್ಗೆ ಹೇಳಲಾಗಿದೆ. ಹೂ ಇಸ್ ದಟ್? ವಿಕ್ಟರ್ ಶ್ಲೋವ್ಸ್ಕಿ. ಓಕೆನಾ? ನೆಕ್ಸ್ಟ್ ಬೋರಿಸ್ ಥಾಮ್ಸ್ಕಿ. ನೆಕ್ಸ್ಟ್ ವೇಟ್, so next thinker, that is Boris Tomskovsky. Am I right? Again he is from Russian formalist ಅಂತ ಹೇಳ್ಬೋದು. ಓಕೆನಾ? ಫಾರ್ಮಲಿಸಮ್ ಅನ್ನೋದು ಒಂದು ಥಿಯರಿ ಕಂಡು ಬರ್ತದೆ, ಅದರಲ್ಲಿ ರಷ್ಯನ್ ಫಾರ್ಮಲಿಸಮ್ ಅಂತ ಹೇಳ್ಬೋದು. ಫೈನ್. ಅದ್ರ ಯಾವುದ್ರಿ ರಷ್ಯನ್ ಫಾರ್ಮಲಿಸಮ್ದಲ್ಲಿ ಯಾರು ಬರ್ತಾರೆ? ಅಗೇನ್ ಬೋರಿಸ್ ಟಾಮ್ಸ್ಕೋವ್ಸ್ಕಿ, ದ ಲಿಟ್ರರಿ ಹಿಸ್ಟರಿ. ಹಿ ಡೆವಲಪ್ಡ್ ಥಿಯರೀಸ್ ಆನ್ ಪೊಯಿಟಿಕ್ ರೈಮ್. ಇವರು ಬರೆಯಲ್ಪಟ್ಟಿರುವಂಥ ಥಿಯರೀಸ್ಗಳು ಯಾವೊಂದು ಅದರ ಮೇಲೆ ರೀ? ದಟ್ ಈಸ್ ಪೊಯಿಟಿಕ್ ರೈಮ್ ರಿದಮ್. ಇಟ್ಸ್ ರಿದಮ್, ಪೊಯಿಟಿಕ್ ರಿದಮ್ and meter. Morphology of literary genre.
Morphology of literary genres. ಓಕೆನಾ, ಅಂಶ ಕಂಡು ಬರ್ತದೆ. ನೆಕ್ಸ್ಟ್ ಬೋರಿಸ್ ಇಚೆನ್, ಆಮ್ ರೈಟ್, ಈಚೆನ್ಬಮ್, ಬೋರಿಸ್ ಈಚೆನ್ಬಮ್ ಹೇಳಬೇಕಾದ್ರೆ ಇವರು ಕೂಡ ಒಂದು ರಷ್ಯನ್ ಫಾರ್ಮಲಿಸಮ್ ಆಗಿ ಕಂಡು ಬಂದಿದ್ದಾರೆ. ಸ್ಟಡೀಸ್ ದ ಅಂಡ್ ಅಪ್ಲೈಡ್ ರೈಚುಯಸ್ ಫಾರ್ಮಲ್ ಅನಾಲಿಸಿಸ್ ಟು ಲಿಟ್ರರಿ ಟೆಕ್ಸ್ಟ್. ಸೊ ಹೀಸ್ ಫೇಮಸ್ ವರ್ಕ್ ನೋಡಿ ಇವ್ರದ್ದು ಯಾವುದು, ದ ಥಾಮ್ಸೆವ್ಸ್ಕಿದು ಒಂದು ಫೇಮಸ್ ವರ್ಕ್ ಅಂತ ಹೇಳಬೇಕಾದ್ರೆ ಥಿಮ್ಯಾಟಿಕ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಥಿಮ್ಯಾಟಿಕ್ಸ್ 1925ದಲ್ಲಿ. ಆ್ಯಂಡ್ ದ ಬೋರಿಸ್ ಈಚೆನ್ಬಮ್ ಬಗ್ಗೆ ಹೇಳಬೇಕಾದ್ರೆ ದ ಥಿಯರಿ ಆಫ್ ದ ಫಾರ್ಮಲ್ ಮೆಥಡ್, ದ ಥಿಯರಿ ಆಫ್ ದಿ ಫಾರ್ಮಲ್ ಮೆಥಡ್, ಹೀಸ್ ವರ್ಕ್. ಓಕೆನಾ, 1927ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ, ಸೊ ದೀಸ್ ರೈಟರ್ಸ್ ಆರ್ ಬಿಲಾಂಗ್ ಟು ವಾಟ್ ಇಸ್ ದಟ್, ರಷ್ಯನ್ ಫಾರ್ಮಲಿಸಮ್ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್, ಶಾಲ್ ವಿ ಮೂವ್. ಏಲ್ ಆಫ್ ಸ್ಕೂಲ್ ಇದೆ ನೋಡಿ, ದಟ್ಸ್ ವೈ ಇಂಟ್ರೊಡ್ಯೂಸ್ ಮಾಡಿದ್ದು. ನಿಮಗೆ ಡಿಕನ್ಸ್ಟ್ರಕ್ಷನ್ ಥಿಯರಿ ಗೊತ್ತಾಗಿದೆಯಲ್ಲ. ಸೊ ಇಟ್ ಕ್ರಿಯೇಟ್ಸ್ ದ, ಇಟ್ ಎಕ್ಸ್ಪ್ಲೋರ್ಸ್ ಆ್ಯಂಡ್ ಮೇಕಿಂಗ್ ದ ಕ್ವಶನಿಂಗ್ ಆನ್ ದ ಕಾಂಟ್ರಾಡಿಕ್ಟರಿ ಥಿಂಗ್ಸ್ ಆರ್ ಕ್ರಿಯೇಟ್ ದ ಕಾಂಟ್ರಾಡಿಕ್ಟರಿ ಥಿಂಗ್ಸ್ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ಸ್ ಹೇಳಬೇಕಾದ್ರೆ ವಾಟ್ ಇಸ್ ದಟ್, ಏಲ್ ಆಫ್ ಸ್ಕೂಲ್ ಅಂತ ಹೇಳ್ಬೋದು. ಓಕೆನಾ, ದ ಏಲ್ ಆಫ್ ಸ್ಕೂಲ್, ಏಲ್ ಮೀನ್ಸ್ ಇಟ್ ಈಸ್ ಅ ಯೂನಿವರ್ಸಿಟಿ. ಓಕೆನಾ, ಯೂನಿವರ್ಸಿಟಿ ಅಂತ ಹೇಳ್ಬೋದು. ದ ಏಲ್ ಆಫ್ ಸ್ಕೂಲ್ ಆಫ್ ಡಿಕನ್ಸ್ಟ್ರಕ್ಷನ್ ಈಸ್ ಇನ್ಫ್ಲುಯೆನ್ಷಿಯಲ್ ಗ್ರೂಪ್ ಆಫ್ ಲಿಟರರಿ ಕ್ರಿಟಿಕ್ಸ್. ಇದೊಂದು ಇನ್ಫ್ಲುಯೆನ್ಷಿಯಲ್ ಗ್ರೂಪ್ ಆಫ್ ಲಿಟರರಿ ಯಾರಿದ್ದಾರೆ, ಕ್ರಿಟಿಕ್ಸ್ ಆಗಿ ಕಂಡುಬರ್ತಾರೆ ಅಂತ ಹೇಳ್ಬೋದು. ಅಂಡ್ ಥಿಯರೀಸ್ ಪ್ರೈಮರ್ಲಿ ಅಸೋಸಿಯೇಟ್ ವಿತ್ ದ ಏಲ್ ಯೂನಿವರ್ಸಿಟಿ. 1960s ಅಲ್ಲಿ ಒಂದು ಲಿಟರರಿ ಫಿಗರ್ಸ್ ವಿಚ್ ಇಸ್ ರಿಲೇಟೆಡ್ ಟು ಆರ್ ಟಾಕಿಂಗ್ ಅಬೌಟ್ ದ ಡಿಕನ್ಸ್ಟ್ರಕ್ಷನ್ ಥಿಯರಿ, ಆ ಒಂದು ಗ್ರೂಪ್ ಆಫ್ ಲಿಟರರಿ ಫಿಗರ್ಸ್ಗೆ ನಾವು ಏಲ್ ಸ್ಕೂಲ್ ಆಫ್ ಡಿಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಬೇಸಿಕಲಿ ಇಟ್ ಈಸ್ ಅ ಯೂನಿವರ್ಸಿಟಿ ವಿಚ್ ವಿ ಕ್ಯಾನ್ ಸಿ ಇನ್ 1960 ಅಂತ ಹೇಳ್ಬೋದು. ಅರ್ಲಿ 1980s ಅಂತ ಹೇಳ್ಬೋದು. ಆ್ಯಂಡ್ ದೇ ವರ್ ಹೆವಿಲಿ ಇನ್ಸ್ಪೈರ್ಡ್ ಬೈ ದ ಜಾಕಸ್ ಡೆರಿಡಾ. ಡಿಕನ್ಸ್ಟ್ರಕ್ಷನ್ ಫೌಂಡರ್ ಜಾಕಸ್ ಡೆರಿಡಾ. ಓಕೆನಾ, ರೈಟ್, ಎಸ್, ಜಾಕಸ್ ಡೆರಿಡಾ ಇವರ ಒಂದು ಫಾಲೋವರ್ ಗ್ರೂಪ್ ಆಫ್ ಲಿಟರರಿ ಫಿಗರ್ ಹುಟ್ಕೊಳ್ತಾರೆ. ದೇ ಬಿಲಾಂಗ್ ಟು ದ ಏಲ್ ಆಫ್ ಯೂನಿವರ್ಸಿಟಿ, ಟು ದೆಮ್ ಕಾಲ್ಡ್ ಆಸ್ ಎ ಏಲ್ ಸ್ಕೂಲ್ ಆಫ್ ಡಿಕನ್ಸ್ಟ್ರಕ್ಷನ್. ಓಕೆನಾ, ದೋಸ್ ಆರ್, ಅವರು ಯಾರು ಅಂತ ಹೇಳಬೇಕಾದ್ರೆ ಒಂದು ದಿಸ್ ಫೆಲೋ ಪೌಲ್ ಡನ್ಮನ್, ದ ಸೆಕೆಂಡ್ ಒನ್ ಈಸ್ ಜೆ ಹಿಲೀಸ್ ಮಿಲ್ಲರ್, and the third one is Geoffrey Geoffrey Hartman and Harold, the fourth one very important, Harold Bloom. Okay na, ಇವರು ಏನಿದ್ದಾರೆ, they are the literary figure of critics of Yale School of Deconstruction. So one of the most important members of the Yale School of Deconstruction, that is Paul. He is from deconstruction. Yes, Ronald Barthes post-structuralism and structuralism ದಲ್ಲಿ ಕಂಡು ಬಂದರು. ಬಟ್ ದಿಸ್ ಫೆಲೋ ಯಾರು, Yale of School ಅಂತ ಹೇಳ್ಬೋದು. ಓಕೆನಾ, then Jacques Derrida. ಓಕೆನಾ, ಸೊ ಹೀಸ್ ಜಾಕಸ್ ಲ್ಯಾಕನ್ ಅಲ್ಲ, ಸ್ಟ್ರಕ್ಚರಲಿಸಮ್ದಲ್ಲಿ ಬಂದಿರೋದು. ಜಾಕಸ್ ಡೆರಿಡಾ ಡಿಕನ್ಸ್ಟ್ರಕ್ಷನ್ಸ್. ಹಾಂ, ಸಿ ಜಾಕಸ್ ಲ್ಯಾಕನ್ ಫ್ರಮ್ ಸ್ಟ್ರಕ್ಚರಲಿಸಮ್ದಲ್ಲಿ ಕಂಡು ಬಂದಿರುವಂಥದ್ದು ಅಂತ ಹೇಳ್ಬೋದು. ಓಕೆನಾ, ಸ್ಟ್ರಕ್ಚರಲಿಸಮ್ ಆ್ಯಂಡ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳ್ಬೋದು. ರೊನಾಲ್ಡ್ ಬಾರ್ಥಾಸ್ ಬಗ್ಗೆ ಹೇಳಬೇಕಾದ್ರೆ ಅಗೇನ್ ಹಿ ಈಸ್ ಆಲ್ಸೋ ಸ್ಟ್ರಕ್ಚರಲಿಸಮ್. ಮೈಕಲ್ ಫುಲ್ಟೋ ಫ್ರಮ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳ್ಬೋದು. ಓಕೆನಾ,
ಸೊ ದಿಸ್ ಇಸ್ ವಾಟ್ ಏಲ್ ಸ್ಕೂಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹಾಗಾದರೆ ದ ಏಲ್ ಸ್ಕೂಲ್ ಆಫ್ ಡಿಕನ್ಸ್ಟ್ರಕ್ಷನ್, ವಾಟ್ ಎವರ್ ದೇ ಹ್ಯಾವ್ ರಿಟರ್ನ್ ದೇರ್ ಥೇರೀಸ್, ಹೌದಲ್ಲ, ದೇ ಆರ್ ಗೋಯಿಂಗ್ ಟು ಪಬ್ಲಿಷ್ ಇನ್ ಒನ್ ಆಂಥಾಲಜಿ, ಒಂದು ಆಂಥಾಲಜಿಯಲ್ಲಿ ಪಬ್ಲಿಷ್ ಮಾಡ್ತಾರೆ. ದಟ್ ಈಸ್ ವಾಟ್ ಡಿಕನ್ಸ್ಟ್ರಕ್ಷನ್ ಆ್ಯಂಡ್ ಕ್ರಿಟಿಸಿಸಮ್. The collection of Yale School Deconstruction Theories works. Criticism 1979ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ? ನೆಕ್ಸ್ಟ್, ಎಸ್, ಇಟ್ ಈಸ್ ಅ ಕಲೆಕ್ಟಿವ್ ಇಂಪ್ಯಾಕ್ಟ್ ಅಂತ ಕೂಡ ಹೇಳ್ಬೋದು. ಶಲ್ ಐ ಗೋ ವಿತ್ ಲಿಟಲ್ ಡೀಪರ್? ಇವರ ಒಂದು ಇಂಪಾರ್ಟೆಂಟ್ ಕೃತಿ ಬಗ್ಗೆ ಹೇಳಬೇಕಾದ್ರೆ ಬ್ಲೈಂಡ್ನೆಸ್ ಆ್ಯಂಡ್ ಇನ್ಸೈಟ್, ಒಂದೊಂದೇ ನೋಡೋಣ, ಅದನ್ನು ಇಂಪಾರ್ಟೆಂಟ್. ಬ್ಲೈಂಡ್ನೆಸ್ and insight, allegories of reading, second one, allegories of reading, ಇದನ್ನು ಇಂಪಾರ್ಟೆಂಟ್ ಇದೆ, ರೀಡಿಂಗ್. ಓಕೆನಾ? ಫೈನ್. ಹೆರಾಲ್ಡ್ ಬ್ಲೂಮ್, ನಾನು ಇನ್ನೊಂದು ರೈಟರ್ ಹೇಳಿದ್ದೆ, ಯಾವುದೋ ಏಲ್ ಆಫ್ ಸ್ಕೂಲ್ದಲ್ಲಿ, ಹೆರಾಲ್ಡ್ ಬ್ಲೂಮ್ ಅವರ ಒಂದು ಫೇಮಸ್ ವರ್ಕ್ ಇದೆ. ದಟ್ ಈಸ್ ವಾಟ್ ದ ಆಂಗ್ಸೈಟಿ ಆಫ್ ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು. 1973ಯಲ್ಲಿ ಪಬ್ಲಿಷ್ ಆಗಿದೆ. ಓಕೆನಾ? ಸೊ ಇವರೆಲ್ಲರ ವರ್ಕ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಕ್ರಿಟಿಸಿಸಮ್ 1979ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಸೊ ಇನ್ನೊಂದು ಲಾಸ್ಟ್ ವಿಡಿಯೋ ಮಾಡಬೇಕು ಅಂತ ನಾನು ಕ್ಯಾಪ್ಷನ್ಸ್ದಲ್ಲಿ ಫ್ರಮ್ ವಿಚ್ ಏರಿಯಾಸ್ ದ ಕ್ವೆಶನ್ಸ್ ಆರ್ ಆಸ್ಕ್ಡ್ ಅನ್ನೋದು ಕ್ಯಾಪ್ಷನ್ದಲ್ಲಿ ಬರೆಯಲ್ಪಟ್ಟಿದ್ದೀನಿ. ಅದರ ಮೇಲೇ ಒಂದು ಕ್ಲಾಸ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸ್ ಆಗ್ತದೆ ಅದು. ಓಕೆನಾ? ಬಟ್ ದಿಸ್ ವುಡ್ ಬಿ ದ ಫೈನಲ್. ನೆಕ್ಸ್ಟ್, ವಾಟ್ ಈಸ್ ದಟ್? ಡ್ಯಾಶ್. ನೆಕ್ಸ್ಟ್ ಕ್ವೆಶನ್. ಡ್ಯಾಶ್ ಡೆವಲಪ್ಡ್ ದೇರ್ ಕ್ರಿಟಿಕ್ ಆಫ್ capitalism in terms of the relationship between man and the material world. ಎಸ್, ಇಲ್ಲಿ ನಾವೇನು ಕಾಣ್ತೀವಿ ರೀ, ಒಂದು ಕಾನ್ಸೆಪ್ಟ್ ಅನ್ನೋದು ಯೂಸ್ ಆಗಿರೋಂಥದ್ದು ಅಂಶ ಕಾಣ್ತದೆ. ಓಕೆನಾ? ರೊನಾಲ್ಡ್ ಬಾರ್ಥಸ್ ಎಕ್ಸ್ಪ್ಲೇನ್ ಮಾಡಿದ್ದೀನ. Michael Bakhtin is different. Michael Foucault is different. French philosopher ಇದ್ದಾರೆ. French philosopher. Furthermore, major works ನೋಡ್ರಿ, Discipline and Punish. Discipline and Punish ಇದೆ. Another work, The History of Sexuality. ಸೆಕ್ಷುವಾಲಿಟಿ ಇವೆರಡು ಕೃತಿಗಳು ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಲ್ಯಾಕನ್ಸ್ ಬಗ್ಗೆ ಹೇಳಬೇಕಾದ್ರೆ ಸೈಕೋ ಅನಾಲಜಿಸ್ಟ್ ಥೇರಿಸ್ಟ್ ಅಂತ ಹೇಳ್ಬೋದು. ಜಾಕಸ್ ಲ್ಯಾಕನ್, ದ ಫ್ರೆಂಚ್, ಓಕೆನಾ, ಫ್ರೆಂಚ್ ಸೈಕೋ ಅನಲೈಸಿಸ್ಟ್ ಸೈಕಿಯಾಟ್ರಿಸ್ಟ್ ಇದ್ದಾರೆ. ಓಕೆನಾ? ಒಂದು ಯಾರು ಹಿ ಇಂಟರ್ಪ್ರಿಟೆಡ್ ದ ಫ್ರೂಟ್ಸ್ ಐಡಿಯಾಸ್ ಥ್ರೂ ದ ಲಿಂಗ್ವಿಸ್ಟಿಕ್ ಆ್ಯಂಡ್ ಫಿಲಾಸಫಿ ಅಂತ ಹೇಳ್ಬೋದು. ಇವರ ಒಂದು ಇಂಪಾರ್ಟೆಂಟ್ ಕೃತಿ ಹೇಳಬೇಕಾದ್ರೆ
ದ ಮಿರರ್ ಸ್ಟೇಜ್. ಎಸ್, Czechoslovakian's concepts. What is that concepts? The mirror stage. This is very important. The mirror stage. Mirror stage ಅಂತ ಹೇಳ್ಬೋದು. ಓಕೆನಾ? Then next the symbolic. ಇದರಲ್ಲಿಯ ಫಸ್ಟ್, ಸೆಕೆಂಡ್ ದ ಇಮೇಜರಿ ಆ್ಯಂಡ್ ದ ಥರ್ಡ್ ಒನ್ ರಿಯಲ್ ರೀಡರ್, ರಿಯಲ್ ಆರ್ಡರ್ಸ್ ಅಂತ ಹೇಳ್ಬೋದು. ಓಕೆನಾ? ಇದು ಕೂಡ ಒಂದು ಹಿಸ್ ಕಾನ್ಸೆಪ್ಟ್ಗಳಲ್ಲಿ ಕಂಡು ಬಂದಿದೆ. ದ ಸಿಂಬಾಲಿಕ್, ದ ಇಮೇಜರಿ ಆ್ಯಂಡ್ ರಿಯಲ್ ಆರ್ಡರ್ಸ್ ಅಂತ ಹೇಳ್ಬೋದು. ಬರ್ಬೋದು, ನಾಳೆ ಇದ್ರ ಮೇಲೆ ಕ್ವಶನ್ಸ್ ಕೂಡ ಬರೋ ಚಾನ್ಸಸ್ ಇದೆ. ಫೈನ್. ದೆನ್ ಹೂ ಈಸ್ ರೊನಾಲ್ಡ್ ಬಾರ್ಥಾಸ್? ರೊನಾಲ್ಡ್ ಬಾರ್ಥಾಸ್ ಬಗ್ಗೆ ಹೇಳಬೇಕಾದ್ರೆ ದ ಫ್ರೆಂಚ್ ಪೋಯಿಟ್. ಹೌದಾ? ಫ್ರೆಂಚ್ ಪೋಯಿಟ್ ಆಗಿ ಕಂಡು ಬಂದಿದ್ದಾರೆ. ಓಕೆನಾ? ಫ್ರೆಂಚ್ ಲಿಟ್ರರಿ ಥೇರಿಸ್ಟ್. ಓಕೆನಾ? ಫ್ರೆಂಚ್ ಲಿಟ್ರರಿ ಥೇರಿಸ್ಟ್ ಅಂತ ಹೇಳ್ಬೋದು. ಇವರ ಒಂದು ಇಂಪಾರ್ಟೆಂಟ್ ವರ್ಕ್ಸ್, ವೆರಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ರೈಟಿಂಗ್ ಡಿಗ್ರಿ 0, 1953. ದ ಸೆಕೆಂಡ್ ಒನ್ ಮೈಥಾಲಜೀಸ್. ಮೈಥಾಲಜೀಸ್ ಅಂತ ಹೇಳ್ಬೋದು. 1957. ದಿಸ್ ಇಸ್ 53. ಆ್ಯಂಡ್ ದ ಥರ್ಡ್ ಒನ್ S/Z, 1970 ಅಂತ ಹೇಳ್ಬೋದು. ಪ್ಲೆಜರ್ ಆಫ್ ದ ಟೆಕ್ಸ್ಟ್. ದ ಪ್ಲೆಜರ್ ಆಫ್ ದ ಟೆಕ್ಸ್ಟ್, 1973. ಓಕೆನಾ? ಸೊ ದಿಸ್ ಇಸ್ ವಾಟ್ ರೊನಾಲ್ಡ್ ಬಾರ್ಥಾಸ್ ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಹೇಳ್ಬೋದು. ಓಕೆನಾ? ಫೈನ್. ಜಾಕ್ವಸ್ ಲ್ಯಾಕನ್ ನೋಡಿದ್ದೀರಾ? ಹಾಂ, ಇಲ್ಲಿ ಏನು ಲ್ಯಾಕನ್ಸ್ ಏನು ಒಂದು 3 ರೆಸಿಸ್ಟರ್ಸ್ಗಳನ್ನು ನೋಡಿದ್ರಲ್ಲ, ದಟ್ ಈಸ್ ವಾಟ್ ಕಾಲ್ಡ್ 3 ರೆಸಿಸ್ಟರ್ಸ್. ಲ್ಯಾಕನ್ಸ್ ಹೇಳ್ತಾ ಇದ್ದೀನಿ. ಒಂದು ವಾಟ್ ಇಸ್ ದಟ್? ಇಮೇಜರಿ, ಸಿಂಬಾಲಿಕ್ ಆ್ಯಂಡ್ ರಿಯಲ್. ಈ ಮುಂಚೆ ಬರ್ಸಿದ್ನಲ್ಲ, ದಟ್ ಈಸ್ ಟೈಟಲ್ ಬರ್ಕೊಡ್ರಿ, 3 ರೆಜಿಸ್ಟರ್ಸ್ ಅಂತ ಹೇಳ್ಬೋದು. ಇನಫ್. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ಮಾರ್ಕ್ಸಿಸ್ ಥಿಯರಿ. ಮಾರ್ಕ್ಸಿಸ್ ಥಿಯರಿಸಲ್ಲಿ ಕಂಡುಬಂದಿರೋಂಥದ್ದು ಅಂಶ ಅಂತ ನೋಡೋಣ. ಅನಲೈಸಸ್ ಸ್ವಲ್ಪ ಟೈಮ್ ತೊಗೊಳ್ತದೆಯಾ? ಜಸ್ಟ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋದರೆ ಏನು ಅನಿಸೋದಿಲ್ಲ, ವಿದಿನ್ 1 ಅವರ್ದಲ್ಲಿ ಕಂಪ್ಲೀಟ್ ಆಗಿಬಿಡ್ತದೆ. ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಐ ಹ್ಯಾವ್ ಟು ಕವರ್ 360 ಡಿಗ್ರಿ ವೇ. ಒನ್ ಆಫ್ ಸ್ಟೂಡೆಂಟ್ಸ್ ಸಜೆಸ್ಟ್ ಮಾಡಿದ್ದು. ದಟ್ ಈಸ್ ಆಲ್ಸೋ ಗುಡ್ ಥಿಂಗ್ ಆ್ಯಂಡ್ ಐ ಫಾಲೋ ಇನ್ ಹೀಸ್ ವರ್ಡ್ಸ್. ಫೈನ್. ನೆಕ್ಸ್ಟ್ ಓವರ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ವಾಟ್ ಇಸ್ ದಟ್? ಇಟ್ ಈಸ್ ಫ್ರಮ್ ದ ಮಾರ್ಕ್ಸಿಸ್ಟ್ ಥಿಯರಿ. ಹೌದಲ್ಲ? ಮಾರ್ಕ್ಸಿಸ್ಟ್, the founder of Marxist theory, Karl Marx and Friedrich Engels, developed their critique of capitalism in a terms of relationship between man and material ಅಂತ ಹೇಳ್ಬೋದು. ಸೊ ಬಿಫೋರ್ ದ್ಯಾಟ್ ಏನ್ರಿ, ಇದೊಂದು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಎಕನಾಮಿಕಲ್ ಥಿಯರಿ ಡೆವಲಪ್ಡ್ ಬೈ ದೀಸ್ 2 ಥಿಯರೀಸ್, ಕಾರ್ಲ್ ಮಾರ್ಕ್ಸ್ ಆ್ಯಂಡ್ ಫ್ರೆಡ್ರಿಕ್ ಎಂಗಲ್ಸ್ ಅಂತ ಹೇಳ್ಬೋದು. ಓಕೆನಾ? ಡ್ಯೂರಿಂಗ್ 19th century ಅಂತ ಹೇಳ್ಬೋದು. 19th century. ಓಕೆನಾ? analyzes that the ways in which economic system shape society and history through the material condition and class relation. ಒಂದು ಎಕನಾಮಿಕ್ನ ಆಧಾರದ ಮೇಲೆ, ಕಂಡೀಷನ್ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ? ಸೊಸೈಟಿಯನ್ನು ಶೇಪ್ ಮಾಡ್ತಾ ಇದೆ. ಆ್ಯಂಡ್ ಹಿಸ್ಟ್ರಿ ಥ್ರೂ ಮಟೀರಿಯಲ್ ಕಂಡೀಷನ್. ಹಿಸ್ಟ್ರಿ ಏನಾಗ್ತಾ ಇದೆ? ಮಟೀರಿಯಲ್ ಕಂಡೀಷನಿನ ಆ್ಯಂಡ್ ಕ್ಲಾಸ್ ರಿಲೇಷನ್ಶಿಪ್ ಬಗ್ಗೆ
ಹೇಳುವಂಥದ್ದು ಯಾವುದ್ರಿ ಒಂದು ಮಾರ್ಕ್ಸಿಸ್ಟ್ ಥಿಯರಿಯಾಗಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವೇನು ಕಾಣ್ತೀವಿ ರೀ, ವಾಟ್ ಆರ್ ದ ಕೋರ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕ್ಸಿಸ್ಟ್ ಥಿಯರಿ, ನಾಟ್ ಎ ಪರ್ಟಿಕ್ಯುಲರ್ ಥಿಯರೀಸ್ ಕಾನ್ಸೆಪ್ಟ್ ಹೇಳ್ತಾ ಇಲ್ಲ, ಓವರ್ ಆಲ್ ಒಂದು ಕಾನ್ಸೆಪ್ಟ್ ಏನೇನು ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಡೈಲೆಕ್ಟಿಕಲ್ ಮಟೀರಿಯಲಿಸಮ್ ಅಂತ ಹೇಳ್ಬೋದು, ಹಿಸ್ಟೋರಿಕಲ್ ಮಟೀರಿಯಲಿಸಮ್ ಅಂತ ಹೇಳ್ಬೋದು, ಅಂಡ್ ದ ಕ್ಲಾಸ್ ಸ್ಟ್ರಗಲ್ ಅಂತ ಕೂಡ ಹೇಳ್ಬೋದು, ಅಂಡ್ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂಸ್, ಎಕನಾಮಿಕ್ ಬೇಸ್ ಅಂಡ್ ಸ್ಟ್ರಕ್ಚರ್